ಚಪ್ಪಲಿ ಎಸೆಯುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಈ ಘೋರ ಕೃತ್ಯವನ್ನು ಪ್ರತಿಭಟಿಸೋದಕ್ಕೆ, ಧಿಕ್ಕರಿಸೋದಕ್ಕೆ ಹಾಗೂ ಇದರ ಮೇಲೆ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಸಹ ವಕೀಲರು, ಸಮಸ್ತ ವಕೀಲರು, ಬೆಂಗಳೂರು ವಕೀಲರ ಸಂಘದ ವಕೀಲರು ಎಲ್ಲರೂ ಸಹ ಸೇರಿದ್ದೀವಿ. ನಮಗೆ ಮುಖ್ಯ ನ್ಯಾಯಮೂರ್ತಿಗಳು ಸಹೃದಯತೆಯನ್ನು ಮೆರೆದು ಅವರು ಪರವಾಗಿಲ್ಲ, ಅವ್ರ ಮೇಲೆ ಕೇಸ್ ಹಾಕಬೇಡಿ ಅಂತ ಹೇಳಿರ್ಬೋದು. ಆದರೆ ನಾವು ಹೋರಾಟವನ್ನು ಬಿಡೋಲ್ಲ. ಇಂತಹ ಮನಸ್ಥಿತಿಯನ್ನು ನಾವು ಧಿಕ್ಕರಿಸ್ತೀವಿ. ಇದು ಖಂಡನೀಯ. ನಾವೆಲ್ಲರೂ ಸಹ ಸೇರಿ ಇದನ್ನು ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯಾಂಗ ಈ ದೇಶದ ಸಂವಿಧಾನದ ಅಡಿಪಾಯ ಹಾಗೂ ವಿದೇಶಗಳಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿ ಅವರು ಆಶ್ಚರ್ಯಪಡ್ತಾರೆ. ಎಂತಹ ಲಾರ್ಜೆಸ್ಟ್ ಜುಡಿಷರಿ ಇನ್ ದ ವರ್ಲ್ಡ್, ಎಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತದವರು ಕಲ್ಪಿಸ್ಕೊಂಡಿದ್ದಾರೆ ಅಂತ ವಿದೇಶಿಯರು ಅವರು ಹೆಮ್ಮೆ ಪಡುವಂಥ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಇದನ್ನು ಧಿಕ್ಕರಿಸೋದಕ್ಕೆ ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಏನು ಚ್ಯುತಿ ಬಂದಿದೆ ಅಥವಾ ಒಂದು ಕಪ್ಪು ಚುಕ್ಕೆ ಬಂದಿದೆ, ಈ ಸಂಗತಿ ನಮ್ಮ ನ್ಯಾಯಾಂಗದ ಇತಿಹಾಸದಲ್ಲೇ ಉಳಿದೋಗುತ್ತೆ. ಇದನ್ನು ಧಿಕ್ಕರಿಸೋದಕ್ಕೆ ನಾವು ಹೋರಾಟ ಭರಿತರಾಗಿದ್ದೀವಿ.